ಹೋರಾಟ ಮಾಡೋದಕ್ಕೆ 3 ತಂಡ ರಚನೆ ಮಾಡಿದ ಬೆನ್ನಲ್ಲೇ ವಿಜಯೇಂದ್ರ ರಚನೆ ಮಾಡಿದ ಬೆನ್ನಲ್ಲೇ ಯತ್ನಾಳ್ ಟೀಮ್ ಅಂದರೆ ರೆಬಲ್ಸ್ ಅಂತ ಏನು ಕರೀತಾರೆ, ಯತ್ನಾಳ್ ಟೀಮ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅರವಿಂದ್ ಲಿಂಬಾವಳಿ ಸೇರಿದಂತೆ ಅವರ ಟೀಮು ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದ್ರು. ಇದು ಬಿಜೆಪಿ ಎಲ್ಲೊಂದು ಕಡೆ ಬಣದ ರಾಜಕೀಯ ಜೊತೆಗೆ ಬೇರೆ ಬೇರೆ ರೀತಿ ಆಯಾಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ವಿಜೇಂದ್ರ ಅವರು ಏನು ಟೀಮ್ ರಚನೆ ಮಾಡಿದ್ರು ಕೂಡ ಅದಕ್ಕೆ ಸೆಡ್ಡು ಹೊಡೆದಿರುವಂಥ ಯತ್ನಾಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಈ ಎಲ್ಲ ಬೆನ್ನಲ್ಲೀಗ ವಿಜೇಂದ್ರ ಬೆಂಬಲಿಗರ ತಂಡ ಏನು ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಸಭೆ ಸೇರಿ ಸುಮಾರು 13ರಿಂದ 14 ಜನ ಇರೋದ್ರಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೀತು. ಸಭೆಯಲ್ಲಿ ಯಾರು ಯತ್ನಾಳ್ ಟೀಮ್ ಇದೆ ರೆಬಲ್ಸು ಅವರಿಗೆ ಸಡ್ಡನ್ನು ಹೊಡೆದಿರುವಂಥದ್ದು. ಈ ರೀತಿ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿದ್ರೆ ಖಂಡಿತ ಕೂಡ ಹೈಕಮಾಂಡ್ ದೂರು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಇದೆಲ್ಲವೂ ಕೂಡ ಮಾತಾಡೋಕ್ಕೆ ರೇಣುಕಾಚಾರ್ಯ ಇದ್ದಾರೆ. ರೇಣುಕಾಚಾರ್ಯ, ನಿಮ್ಮ ನೇತೃತ್ವದಲ್ಲಿ ಈ ಸಭೆ ನಡೀತು, ಏನು ತೀರ್ಮಾನ ಆಯಿತು? ಇದು ರೇಣುಕಾಚಾರ್ಯ ನೇತೃತ್ವ ಅಲ್ಲ. ಮೊದಲನೇದು ವಿಜಯೇಂದ್ರ ಬೆಂಬಲಿಗರ ಸಭೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು 18 ಜನ ಫೋಟೋ ಸಮೇತ ಕೊಡ್ತೀನಿ. 18 ಜನ ನಾವು ಒಟ್ಟಾಗಿ ಇವತ್ತು ತುರ್ತು ನಿನ್ನೆ ದಿವಸ ಚರ್ಚೆ ಮಾಡಿ ಅನಿವಾರ್ಯವಾಗಿ ಸೇರಿದ್ವಿ. ಈ ಸಭೆಯ ಅಜೆಂಡಾ ಮೊದಲನೇದು, ರಾಜ್ಯದಲ್ಲಿ ಕಾಂಗ್ರೆಸ್ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು, ಪಂಚ ಭರವಸೆಗಳು, ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಹೇಳ್ತೀನಿ ಸಂಪೂರ್ಣ ವಿಫಲವಾಗಿದೆ. 14 ಲಕ್ಷ BPL ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ, ಅದರ ವಿರುದ್ಧ ಹೋರಾಟ. ಮತ್ತು ಮೂಡ ಪಾದಯಾತ್ರೆ ವಿಜೇಂದ್ರ ಆರೋಗ್ಯ ಚಲುವ ನಡೆಸಲು ಇದರ ವಿಶೇಷ ಮತ್ತು JDS ಪಾಲ್ಗೊಂಡಿದ್ರು. ಕುಮಾರಸ್ವಾಮಿ ಹೇಳ್ಬಿಡ್ತೀನಿ ನೋಡಿ ಏನಾಯಿತು, ಯಶಸ್ವಿ ಆಯಿತು, ಹೋರಾಟ ಯಶಸ್ವಿ ಆಯಿತು. ಭಾಳ ಪ್ರಮುಖವಾಗಿ ಲೀಡಿಂಗ್ ತಗೊಂಡು ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಮತ್ತು JDS ಸಹಕಾರ ಕೊಟ್ಟರು, ಪ್ರತಿಪಕ್ಷ ನಾಯಕರು ಎಲ್ಲರೂ ಸಹಕಾರ ಕೊಟ್ಟರು. ಅಂದು ಅವರು ಬರಲಿಲ್ಲ. ಕೆಲವರು, ನನ್ನ ಹೆಸರು ಹೇಳಲ್ಲ, ಯಾರ ಹೆಸರನ್ನು ಹೇಳಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಟೇಕಪ್ ಆಗಲಿ. ಇನ್ನೊಂದು ಭಾಳ ಪ್ರಮುಖವಾಗಿ 50 ಕೋಟಿ 100 ಕೋಟಿ ಆಫರ್ ಕೊಡ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾರು ಹೇಳ್ತಾರಲ್ಲ ಅವರು ಮೂರ್ಖರು. ಅಲ್ಲ, ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಅಂತಾರೆ 16 ವಿಷಯಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಈ ಸರ್ಕಾರ ಟೇಕಪ್ ಆಗಿಲ್ಲ, ಸರ್ಕಾರ ವಿರುದ್ಧ ಹೋರಾಟ ಮಾಡೋಕ್ಕೂ ವಿಜೇಂದ್ರ ಅವರ ಸಂಘಟನೆ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, JP ನಡ್ಡಾ ಅವರು, ಸಂತೋಷ್ ಅವರು. ಈಗ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಟೀಮು ಸಪರೇಟ್ ಪ್ರತ್ಯೇಕ ಹೋರಾಟ ಮಾಡಿ ನಿಮ್ಮ ತೀರ್ಮಾನ ಏನು? ಅದನ್ನೇ ನಾನು ಹೇಳ್ತೀನಿ. ಇವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ರು. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರಾದಮೇಲೆ ಸಂಘಟನೆ ಬಲಿಷ್ಠವಾಗಿದೆ, ಮಜಬೂತಾಗಿದೆ. ಭೂ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿಗೆ ಹೋದರೆ ಮೂಡ ಇರ್ಬೋದು, ವಾಲ್ಮೀಕಿ ಎಲ್ಲವೂ ಯಶಸ್ವಿಯಾಗಿದೆ. ಹೋರಾಟಗಳು ಭ್ರಷ್ಟಾಚಾರದ ಹೋರಾಟ ಮಾಡಿದರೆ ವಕ್ಫ್ ಆಸ್ತಿ ಇವತ್ತು ಸರ್ಕಾರದ ಆಸ್ತಿ ಇರ್ಬೋದು, ರೈತರ ಭೂಮಿ ಕಬಳಿಕೆ ಇದು ಏನಿವತ್ತು ಸರ್ಕಾರ ಈ ವಕ್ಫಿಗೆ ಜಮೀರ್ ಅಂತ ಒಬ್ಬ ಅಯೋಗ್ಯ ಮತಾಂಧ ಹಿಂದೂಗಳ ಭೂಮಿ, ದೇವಸ್ಥಾನ, ಮಠಮಾನ್ಯಗಳ ಭೂಮಿ ಕಸಿದ ಅದರ ವಿರುದ್ಧವಾಗಿ ವಿಜೇಂದ್ರ ಧ್ವನಿ ಎತ್ತಿದರು. ಮತ್ತು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಕರೆ ಕೊಟ್ಟರು, ಯಶಸ್ವಿ ಆಯಿತು. ಇನ್ನು 21-22 ಸಹ ನಾಳೆ ಕರೆ ಕೊಡ್ತಾರೆ. ಜಿಲ್ಲಾ ಕಚೇರಿ, AC ಕಚೇರಿ ಮುಂದೆ ಕರೆ ಕೊಡಿದ್ರೆ ಅಲ್ಲಿ ಹೋರಾಟಗಳು ಯಶಸ್ವಿ. ಮತ್ತು 3 ತಂಡಗಳು ಆಗಿದೆ. ಭಾಳ ಪ್ರಮುಖವಾಗಿ ನಾನು ಕೇಳ್ತೀನಿ, 3 ತಂಡಗಳು. ಒಂದು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವ, ಎರಡನೇದು ಮೂರನೇ ಚಲುವನಾರಾಯಣಸ್ವಾಮಿ. ಈ 3 ಜನ ತಂಡಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು 3 ಜನ, ಕೇಂದ್ರದ ಸಚಿವರುಗಳು, ಹಾಲಿ ಮಾಜಿ MP ಗಳು, MLAಗಳು, MLCಗಳು, ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಯಾರು ಅವ್ರಿಗೆ ಅವರೇ ಸ್ವಯಂ ಘೋಷಿತ ನಾಯಕರು ಬಿಡಿದ್ರೆ, ಮಾಧ್ಯಮ ಸ್ನೇಹಿತರು ನೀವೇ ಅವರು ವಿಜೇಂದ್ರ ವರ್ಸಸ್ ಅಂತ ಬಿಂಬಿಸ್ತೀರಿ. ಯಾರೋ 3-4 ಜನಕ್ಕೆ ಯಾಕೆ ನೀವು BJPಲಿ ಒಡೆದ ಮನೆ ಅಂತ ಹೇಳ್ತೀರಿ? ಮಾಧ್ಯಮ ಸ್ನೇಹಿತರು ನಾನು ಹೇಳ್ತೀನಿ, ಪ್ರತ್ಯೇಕ ಹೋರಾಟ ಮಾಡಿದ್ರೆ ಅದು ಒಡೆದ ಮನೆ ಅಲ್ವಾ? ಅದು ನೋಡಿ, ಒಂದು ರಾಜ್ಯದ ಅಧ್ಯಕ್ಷರು ಯಾರೇ ಆದ ನೇಮಕ ಆದಮೇಲೆ ಅವರು ಒಪ್ಕೋಬೇಕು. ಯಡಿಯೂರಪ್ಪನವ್ರ ಪಾರ್ಟಿಗೆ ಸೈಕಲ್ ತುಳಿದು ಪಾದಯಾತ್ರೆ ಮಾಡಿದ್ರು, ಹೋರಾಟ ಮಾಡಿ ಒಪ್ಕೊಳ್ಳಿ. ಪ್ರತ್ಯೇಕ ಹೋರಾಟ ಮಾಡಿದ್ರೆ ನಿಮ್ದೇನು ಇವಾಗ ಯತ್ನಾಳು ಮತ್ತು ಅವರೆಲ್ಲ ಪ್ರತ್ಯೇಕ ಹೋರಾಟ ಅಂದರೆ ಇವ್ನು ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ನಾನು. ಹೆಸರು ಹೇಳಿ ದೊಡ್ಡವ್ರು ಹಾಕಾರೆ. ಈ ಮಾಧ್ಯಮ ಸ್ನೇಹಿತರು ನೀವು ಅವ್ರು ದೊಡ್ಡವ್ರು ಮಾಡ್ತೀರಿ. ಇಲ್ಲಿ ವಿಜೇಂದ್ರ ವರ್ಸಸ್ ಅಂತ ತೋರಿಸ್ತೀರಿ. ದಯಮಾಡಿ ಅದು ತೋರಿಸ್ಬೇಡ್ರಿ. ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರೇ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಹೈಕಮಾಂಡ್ ಸುಮ್ಮನೆ ಇದೆಯಲ್ಲ, ಯತ್ನಾಳ್ ವಿರುದ್ಧ ಏನು ಕ್ರಮನ ಕೈಗೊಳ್ತಲ್ಲ, ಹೈಕಮಾಂಡ್ ಸುಮ್ಮನೆ ಇದೆ ಅಲ್ವಾ? ಮಾಧ್ಯಮ ಸ್ನೇಹಿತರು ತಪ್ಪು ಸಂದೇಶ ಹೋಗೋದು ಬೇಡ. ಇದು ವಿಜೇಂದ್ರ ಆಪ್ತ ಬಣ, ಯಡಿಯೂರಪ್ಪನವ್ರ ಆಪ್ತ ಬಣ ಅಂತಲ್ಲ. ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಧ್ವನಿಯಾಗಿ, ಅವರ ಧ್ವನಿಗೆ ಧ್ವನಿಯಾಗಿ ಅವ್ರಿಗೆ ಶಕ್ತಿ ಹೇಳ್ತೀರಾ? ಈ ಪ್ರತ್ಯೇಕ ಹೋರಾಟಕ್ಕೆ ನೀವೇನು ಹೇಳ್ತೀರಾ? ನೀವೇನು ಹೇಳ್ತೀರಾ? ಶಕ್ತಿಯಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಅವರ ಏನು 3 ತಂಡಗಳು ನಾವೆಲ್ಲ ಪಾಲ್ಗೊಳ್ಳಬೇಕು. ಅವರು ಬರಲಿ. ಇದನ್ನು ವಿಜೇಂದ್ರ ಹೈಜಾಕ್ ಮಾಡಿದಿರಿ ಅಂತ ಹೇಳ್ತಾರೆ 3-4 ಜನ. ಹೈಜಾಕ್ ಮಾಡಿಲ್ಲ. ನೋಡಿ, ಹಂತವಾಗಿ ಗೋವಿಂದ ಕಾರಜೋಳ ಬಂದರು ಬಿಜಾಪುರಕ್ಕೆ.
ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡೋದು. ಇದಾದ್ಮೇಲೂ ಕೂಡ ಅವರು ಪ್ರತ್ಯೇಕ ಹೋರಾಟಕ್ಕೆ ಮುಂದಾದ್ರೆ ಅಲ್ಲ ಗೊತ್ತಾಯ್ತು. ಈಗ ಅದಾದ್ಮೇಲೂ ಕೂಡ ನೀವು ಹೆಸರು ಬೇಡ ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಮುಂದಾದ್ರೆ ನೀವೇನು ಹೇಳ್ತೀರಾ? ಹೈಕಮಾಂಡ್ಗೆ ಏನು ಹೇಳ್ತೀರಾ ಅಥವಾ ಅವ್ರಿಗೆ ಏನು ಹೇಳ್ತೀರಾ? ದೊಡ್ಡವ್ರು ಮಾಡ್ತೀರಿ ಮಾಧ್ಯಮ ಸ್ನೇಹಿತರೆ ದಯಮಾಡಿ ಇರಲಿ. ನಾವು ಹೇಳೋದು ಅವ್ರ ಹೆಸರು ಉಳಿದ ತಂಡದಲ್ಲಿದೆ. ವಿಜೇಂದ್ರ ಅವರು 3 ತಂಡಗಳು ನೇಮ್ ಘೋಷಣೆ ಮಾಡಬೇಕಂತೇಳಿ ಹೈಕಮಾಂಡ್ ಸಪೋರ್ಟ್ ಇದೆ ಅವ್ರಿಗೆ. ಇಲ್ಲಣ್ಣ, ಸುಳ್ಳಣ್ಣ, ಇದೆಲ್ಲ ಸುಳ್ಳು. ಸುಳ್ಳಿನ ಕಂತೆ ಅರಿವಾಗ್ಬಿಡ್ತಾರೆ ಅವ್ರು. ಈಗ ವಿಜೇಂದ್ರ ಅವರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗಿತ್ತು. ವಿಜೇಂದ್ರ ಅವರು ಸೊಂಡೂರು ಉಪಚುನಾವಣೆಯಲ್ಲಿ 16 ಜೊತೆ ಚರ್ಚೆ ಮಾಡ್ತೀನಿ. 16 ಜನರ ಜೊತೆ ಚರ್ಚೆ ಮಾಡಿದರು. ಏನು 3 ತಂಡಗಳು ಪ್ರವಾಸ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ. ಈ 21, 22 ಅದಾದಮೇಲೆ 3 ತಂಡಗಳು ಪ್ರವಾಸ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರು. ಅದನ್ನು ರಾಜ್ಯದಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ರೆ ಯಾರೋ ಒಬ್ರು ಅವ್ರಿಗೆ ಹೇಳ್ಬಿಡ್ತಾರೆ. ಅವ್ರು ಏನು ಮಾಡೋದು, ತರಾತುರಿಲಿ ವಿಜೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ 12:30ಕ್ಕೆ ಮಹತ್ವದ ಪತ್ರಿಕಾಗೋಷ್ಠಿ ಕರೆದ್ರೆ. ಅದು ಗೊತ್ತಾಗಿ ವಿಜೇಂದ್ರಕ್ಕಿಂತ ಮುಂಚೆ ನಾನು ಘೋಷಣೆ ಮಾಡಿದೆ, ವಿಜೇಂದ್ರ ನಂದು ಹೈಜಾಕ್ ಮಾಡಿ ಅಂತ ಹೇಳಿ ಅವರು ಒಂದು ಮನೆಯಲ್ಲಿ ಕುಳಿತು ಭೇಟಿ ಮಾಡೋ ಸಾಧ್ಯತೆ ಇದೆಯಾ? ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದೆಯಾ? 4-5 ಜನ ಸೇರಿ ಘೋಷಣೆ ಮಾಡಿದ್ರು. ನಾವು ಹೇಳ್ತಾ ಇದ್ದೀವಿ, ಈ ಮೊದಲನೇ ಹಂತದಲ್ಲಿ ಸೇರಿದ್ವಿ. ಇವಾಗ ಸೇರಿದ್ವಿ. ಮತ್ತು 29ಕ್ಕೆ ನಾವು ಕುರುಡುಮಲೆ ದೇವಸ್ಥಾನದ ದರ್ಶನ ಪಡೆದು, ಚಾಮುಂಡಿ ತಾಯಿ ದರ್ಶನವನ್ನು ಪಡೆದು ಮತ್ತು ಮುರುಡೇಶ್ವರಕ್ಕೆ ಹೋಗ್ತೀವಿ. ಇನ್ನೂ ಮಾಜಿ ಶಾಸಕರು, ಹಾಲಿ ಶಾಸಕರು ಕರೆದಿಲ್ಲ. ನಾವೆಲ್ಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಕರಿತೀವಿ. ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತೀವಿ. ಅನಿವಾರ್ಯವಾದರೆ ನಾವು ದೂರ ಕೊಡೋದು. ನಾನು ಯಾರ ವಿರುದ್ಧನಲ್ಲ, ಒಟ್ಟಾಗಿ ಹೋಗ್ಬೇಕು ಅಂತ ನಮ್ಮ ಆಸೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು. ಅವರೊಂದು ಗುರಿ ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರಿಗೆ ಗುರಿ ಇಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಯಡಿಯೂರಪ್ಪನ ಹೆಂಗೆ ಪಾರ್ಟಿ ಕಟ್ಟಿದ್ರು ಹಂಗೆ ವಿಜೇಂದ್ರ ಅವರು ಪಾರ್ಟಿ ಸಂಘಟನೆ ಮಾಡಿ 150 ಸ್ಥಾನ ಗೆಲ್ಲಿಸ್ಬೇಕಂತ ಅವ್ರ ಅಪೇಕ್ಷೆ ಇದೆ. ಅದಕ್ಕೆ ನಾವು ಕೈ ಜೋಡಿಸ್ತಿದ್ದೀವಿ ಅಷ್ಟೇ. ಈಗೇನಾದ್ರು ಅವ್ರು ಯತ್ನಾಳ್ ಒಂದು ಟೀಮ್ ಏನೋ ಮತ್ತೆ ಆದರೆ ನೀವೇನು ದೆಹಲಿಗೆ ಹೋಗ್ತೀರಾ? ಅಣ್ಣ, ಈಗ ಪದೇ ಅವ್ರ ಹೆಸರು ದೊಡ್ಡರಕ್ಕರೆ ಅವರೆಲ್ಲ ಪೇಪರ್ ಟೈಗರ್ಗಳು ಆಗ್ಬಿಡಿದ್ರೆ ಸುಮ್ಮನೆ ಅವ್ರಿಗೆ ಸ್ವಯಂ ಘೋಷಿತ ನಾಯಕರು, ಸ್ವಯಂ ಘೋಷಿತ ಹುಲಿಗಳು, ಹಿಂದೂಗಳು. ಹಂಗೆ ನಾವ್ಯಾರು ಹಿಂದೂಗಳು ಪರವಾಗಿಲ್ವಾ? ವಿಜೇಂದ್ರ ಪರವಾಗಿಲ್ಲ ಅಥವಾ ಆರೋಗ್ಯಕ್ಕಿಲ್ಲ, ಚಲವದಿ ನಾರಾಯಣ ಸ್ವಾಮಿ ಎಲ್ಲರೂ ಯಡಿಯೂರಪ್ಪ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿ ಸಂಘ ಪರಿವಾರ ಸಂಘಟನೆ, ನಮ್ಮ ಸಂಘಟನೆ ಹಿಂದುತ್ವ ಹಂಗಂತೇಳಿ ಅಲ್ಪಸಂಖ್ಯಾತರ ವಿರುದ್ಧ ಮಾಡ್ಬೇಕಂತಲ್ಲ. ಅಲ್ಪಸಂಖ್ಯಾತ ದೇಶ ಬಿಟ್ಟು ಓಡಿಸಿ ಅಂತ ಎಲ್ಲಿ ಹೇಳಿಲ್ಲ. ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಿದರೆ, ಅವರ ಒಳ್ಳೆ ಏನು ಕೆಲಸ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಸಾಥ್ ಕೊಡಬೇಕು. ರಾಜ್ಯದಲ್ಲಿ ಮಜಬೂತ್ ಆಗಬೇಕು. ಕಾಂಗ್ರೆಸ್ ಅಸ್ಥಿರ ಆಗಿದೆ, ಇವತ್ತೇನು ಟೇಕಪ್ ಆಗಿಲ್ಲ, ಭರವಸೆಗಳೆಲ್ಲ ವಿಫಲವಾಗಿದೆ. ಅದ್ರ ವಿರುದ್ಧವಾಗಿ ರಾಜ್ಯಾಧ್ಯಕ್ಷರು ಧ್ವನಿ ಎತ್ತಿದ್ರೆ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕಂತೇಳಿ ಸಂಕಲ್ಪ ಮಾಡಿವಿ. ಅನಿವಾರ್ಯವಾದರೆ ಡೆಲ್ಲಿಗೆ ಹೋಗ್ತೀವಿ ಮತ್ತು ಇದನ್ನು ಕಡಿವಾಣ ಹಾಕ್ಬೇಕಂತ ಹೇಳ್ತೀವಿ ಅನಿವಾರ್ಯವಾಗಿದ್ರೆ. ಧನ್ಯವಾದ. ಇದು ರೇಣುಕಾಚಾರ್ಯ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಯತ್ನಾಳ್ ಟೀಮ್ ಏನಾದರೂ ಕೂಡ ಈ ರೀತಿ ಹೇಳಿಕೆ ಕೊಡ್ತಾರೆ, ಕಡಿವಾಣ ಹಾಕ್ಬೇಕಂತ ಡೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ಪ್ರಭು ಟಿವಿ, ಬೆಂಗಳೂರು. ಹೋರಾಟ ಮಾಡೋದಕ್ಕೆ 3 ತಂಡ ರಚನೆ ಮಾಡಿದ ಬೆನ್ನಲ್ಲೇ ವಿಜೇಂದ್ರ ರಚನೆ ಮಾಡಿದ ಬೆನ್ನಲ್ಲೇ ಯತ್ನಾಳ್ ಟೀಮ್ ಅಂದರೆ ರೆಬಲ್ಸ್ ಅಂತ ಏನು ಕರೀತಾರೆ, ಯತ್ನಾಳ್ ಟೀಮ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅರವಿಂದ್ ಲಿಂಬಾವಳಿ ಸೇರಿದಂತೆ ಅವರ ಟೀಮು ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದ್ರು. ಇದು ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಬಣದ ರಾಜಕೀಯ ಜೊತೆಗೆ ಬೇರೆ ಬೇರೆ ರೀತಿ ಆಯಾಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ವಿಜೇಂದ್ರ ಅವರು ಏನು ಟೀಮ್ ರಚನೆ ಮಾಡಿದ್ರು ಕೂಡ ಅದಕ್ಕೆ ಸೆಡ್ ಹೊಡೆದಿರುವಂಥ ಯತ್ನಾಳ್ ಸಂಬಂಧಪಟ್ಟಂತೆ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಈ ಎಲ್ಲ ಬೆನ್ನಲ್ಲೀಗ ವಿಜೇಂದ್ರ ಬೆಂಬಲಿಗರ ತಂಡ ಏನು ಮಾಜಿ ಸಚಿವ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಸಭೆ ಸೇರಿ ಸುಮಾರು 13ರಿಂದ 14 ಜನ ಇರೋದ್ರಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೀತು. ಸಭೆಯಲ್ಲಿ ಯಾರು ಯತ್ನಾಳ್ ಟೀಮ್ ಇದೆ ರೆಬಲ್ಸು ಅವರಿಗೆ ಸೆಡ್ಡನ್ನು ಹೊಡೆದಿರುವಂಥದ್ದು. ಈ ರೀತಿ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿದ್ರೆ ಖಂಡಿತವೂ ಕೂಡ ಹೈಕಮಾಂಡ್ ದೂರು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಇದೆಲ್ಲವೂ ಕೂಡ ಮಾತಾಡೋಕ್ಕೆ ರೇಣುಕಾಚಾರ್ಯ ಇದ್ದಾರೆ. ರೇಣುಕಾಚಾರ್ಯ, ನಿಮ್ಮ ನೇತೃತ್ವದಲ್ಲಿ ಈ ಸಭೆ ನಡೀತು, ಏನು ತೀರ್ಮಾನ ಆಯಿತು? ಇದು ರೇಣುಕಾಚಾರ್ಯ ನೇತೃತ್ವ ಅಲ್ಲ. ಮೊದಲನೇದು ವಿಜೇಂದ್ರ ಬೆಂಬಲಿಗರ ಸಭೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು 18 ಜನ ಫೋಟೋ ಸಮೇತ ಕೊಡ್ತೀನಿ. 18 ಜನ ನಾವು ಒಟ್ಟಾಗಿ ಇವತ್ತು ತುರ್ತು ನಿನ್ನೆ ದಿವಸ ಚರ್ಚೆ ಮಾಡಿ ಅನಿವಾರ್ಯವಾಗಿ ಸೇರಿದ್ವಿ. ಈ ಸಭೆಯ ಅಜೆಂಡಾ ಮೊದಲನೇದು, ರಾಜ್ಯದಲ್ಲಿ ಕಾಂಗ್ರೆಸ್ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು, ಪಂಚ ಭರವಸೆಗಳು. ಆ ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಹೇಳ್ತೀನಿ ಸಂಪೂರ್ಣ ವಿಫಲವಾಗಿದೆ. 14 ಲಕ್ಷ BPL ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ, ಅದರ ವಿರುದ್ಧ ಹೋರಾಟ. ಮತ್ತು ಮೂಡ ಪಾದಯಾತ್ರೆ ವಿಜೇಂದ್ರ ಆರೋಗ್ಯ ಚಲುವದಿ ನಡೆಸಲು ಇದ್ರ ವಿಶೇಷ ಮತ್ತು JDS ಪಾಲ್ಗೊಂಡಿದ್ರು. ಕುಮಾರಸ್ವಾಮಿ ಹೇಳ್ಬಿಡ್ತೀನಿ ನೋಡಿ ಏನಾಯಿತು, ಯಶಸ್ವಿ ಆಯಿತು, ಹೋರಾಟ ಯಶಸ್ವಿ ಆಯಿತು. ಭಾಳ ಪ್ರಮುಖವಾಗಿ ಲೀಡಿಂಗ್ ತಗೊಂಡು ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಮತ್ತು JDS ಸಹಕಾರ ಕೊಟ್ಟರು, ಪ್ರತಿಪಕ್ಷ ನಾಯಕರು ಎಲ್ಲರೂ ಸಹಕಾರ ಕೊಟ್ಟರು. ಅಂದು ಅವರು ಬರಲಿಲ್ಲ. ಕೆಲವರು, ನಾನು ಹೆಸರು ಹೇಳಲ್ಲ, ಯಾರ ಹೆಸರನ್ನು ಹೇಳಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಟೇಕಪ್ ಆಗಿಲ್ಲ. ಇನ್ನೊಂದು ಭಾಳ ಪ್ರಮುಖವಾಗಿ
50 ಕೋಟಿ 100 ಕೋಟಿ ಆಫರ್ ಕೊಡ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾರು ಹೇಳ್ತಾರಲ್ಲ ಅವರು ಮೂರ್ಖರು. ಅಲ್ಲ, ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಅಂತಾರೆ ಹತ್ತಾರು ವಿಷಯಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಈ ಸರ್ಕಾರ ಟೇಕಪ್ ಆಗಿಲ್ಲ. ಸರ್ಕಾರ ವಿರುದ್ಧ ಹೋರಾಟ ಮಾಡೋಕ್ಕೂ ವಿಜೇಂದ್ರ ಅವರ ಸಂಘಟನೆ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, JP ನಡ್ಡಾ ಅವರು, ಸಂತೋಷ್ ಅವರು. ಈಗ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಟೀಮು ಸಪರೇಟ್ ಪ್ರತ್ಯೇಕ ಹೋರಾಟ ಮಾಡಿ ನಿಮ್ಮ ತೀರ್ಮಾನ ಏನು? ಅದನ್ನೇ ನಾನು ಹೇಳ್ತೀನಿ. ಇವರು ರಾಜ್ಯದ ಅಧ್ಯಕ್ಷ ಮಾಡಿದ್ರು. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರಾದಮೇಲೆ ಸಂಘಟನೆ ಬಲಿಷ್ಠವಾಗಿದೆ, ಮಜಬೂತಾಗಿದೆ. ಭೂ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿಗೆ ಹೋದರೆ ಮೂಡ ಇರ್ಬೋದು, ವಾಲ್ಮೀಕಿ ಎಲ್ಲವೂ ಯಶಸ್ವಿಯಾಗಿದೆ. ಹೋರಾಟಗಳು ಭ್ರಷ್ಟಾಚಾರದ ಹೋರಾಟ ಮಾಡಿದ್ದಾರೆ. ವಕ್ಫ್ ಆಸ್ತಿ ಇವತ್ತು ಸರ್ಕಾರದ ಆಸ್ತಿ ಇರ್ಬೋದು, ರೈತರ ಭೂಮಿ ಕಬಳಿಕೆ ಹೋರಾಟಕ್ಕೆ ನಿಲ್ವೇನು ಇವಾಗ? ಇದು ಏನಿವತ್ತು ಸರ್ಕಾರ ಈ ವಕ್ಫಿಗೆ ಜಮೀರ್ ಅಂತ ಒಬ್ಬ ಅಯೋಗ್ಯ ಮತಾಂಧ ಹಿಂದೂಗಳ ಭೂಮಿ, ದೇವಸ್ಥಾನ, ಮಠ ಮನೆಗಳು ಭೂಮಿ ಕಸಿದ ಅದರ ವಿರುದ್ಧವಾಗಿ ವಿಜೇಂದ್ರ ಧ್ವನಿ ಎತ್ತಿದರು. ಮತ್ತು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಕರೆ ಕೊಟ್ಟರು, ಯಶಸ್ವಿ ಆಯಿತು. ಇನ್ನು 21-22 ಸಹ ನಾಳೆ ಕರೆ ಕೊಡ್ತಾರೆ. ಜಿಲ್ಲಾ ಕಚೇರಿ, AC ಕಚೇರಿ ಮುಂದೆ ಕರೆ ಕೊಡಿದ್ರೆ ಅಲ್ಲಿ ಹೋರಾಟಗಳು ಯಶಸ್ವಿ. ಮತ್ತು 3 ತಂಡಗಳು ಆಗಿದೆ. ಭಾಳ ಪ್ರಮುಖವಾಗಿ ನಾನು ಕೇಳ್ತೀನಿ, 3 ತಂಡಗಳು. ಒಂದು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವ, ಎರಡನೇದು ಮೂರನೇ ಚಲವಂದನಾಥ ಸ್ವಾಮಿ. ಈ 3 ಜನ ತಂಡಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು 3 ಜನ, ಕೇಂದ್ರದ ಸಚಿವರುಗಳು, ಹಾಲಿ ಮಾಜಿ MP ಗಳು, MLAಗಳು, MLCಗಳು, ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಯಾರು ಅವ್ರಿಗೆ ಅವರೇ ಸ್ವಯಂ ಘೋಷಿತ ನಾಯಕರು ಬಿಡಿದ್ರೆ, ಮಾಧ್ಯಮ ಸ್ನೇಹಿತರು ನೀವೇ ಅವರು ವಿಜೇಂದ್ರ ವರ್ಸಸ್ ಅಂತ ಬಿಂಬಿಸ್ತೀರಿ. ಯಾರೋ 3-4 ಜನಕ್ಕೆ ಯಾಕೆ ನೀವು BJPಲಿ ಒಡೆದ ಮನೆ ಅಂತ ಹೇಳ್ತೀರಿ? ಮಾಧ್ಯಮ ಸ್ನೇಹಿತರು ನಾನು ಹೇಳ್ತೀನಿ, ಪ್ರತ್ಯೇಕ ಹೋರಾಟ ಮಾಡಿದ್ರೆ ಅದು ಒಡೆದ ಮನೆ ಅಲ್ವಾ? ಅದು ನೋಡಿ, ಒಂದು ರಾಜ್ಯದ ಅಧ್ಯಕ್ಷರು ಯಾರೇ ಆದ ನೇಮಕ ಆದಮೇಲೆ ಅವ್ರು ಒಪ್ಕೋಬೇಕು. ಯಡಿಯೂರಪ್ಪನವ್ರ ಪಾರ್ಟಿಗೆ ಸೈಕಲ್ ತುಳಿದು ಪಾದಯಾತ್ರೆ ಮಾಡಿದ್ರು, ಹೋರಾಟ ಮಾಡಿ ಒಪ್ಕೊಳ್ಳಲ್ಲ. ಈಗ ಪ್ರತ್ಯೇಕ ಹೋರಾಟ ಮಾಡಿದ್ರೆ ನಿಮ್ದೇನು ಇವಾಗ ಯತ್ನಾಳು ಮತ್ತು ಅವರೆಲ್ಲ ಪ್ರತ್ಯೇಕ ಹೋರಾಟ ಅಂದರೆ ಇವ್ನು ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ನಾನು. ಹೆಸರು ಹೇಳಿ ದೊಡ್ಡವ್ರು ಹಾಕಾರೆ. ಈ ಮಾಧ್ಯಮ ಸ್ನೇಹಿತರು ನೀವು ಅವ್ರು ದೊಡ್ಡವ್ರು ಮಾಡ್ತೀರಿ. ಇಲ್ಲಿ ವಿಜೇಂದ್ರ ವರ್ಸಸ್ ಅಂತ ತೋರಿಸ್ತೀರಿ. ದಯಮಾಡಿ ಅದು ತೋರಿಸ್ಬೇಡ್ರಿ. ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಹೈಕಮಾಂಡ್ ಸುಮ್ಮನೆ ಇದೆಯಲ್ಲ, ಯತ್ನಾಳ್ ವಿರುದ್ಧ ಏನು ಕ್ರಮನ ಕೈಗೊಳ್ತಲ್ಲ, ಹೈಕಮಾಂಡ್ ಸುಮ್ಮನೆ ಇದೆ ಅಲ್ವಾ? ಮಾಧ್ಯಮ ಸ್ನೇಹಿತರು ತಪ್ಪು ಸಂದೇಶ ಹೋಗೋದು ಬೇಡ. ಇದು ವಿಜೇಂದ್ರ ಆಪ್ತ ಬಣ, ಯಡಿಯೂರಪ್ಪನವ್ರ ಆಪ್ತ ಬಣ ಅಂತಲ್ಲ. ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಧ್ವನಿಯಾಗಿ, ಅವರ ಧ್ವನಿಗೆ ಧ್ವನಿಯಾಗಿ ಅವ್ರಿಗೆ ಶಕ್ತಿ. ನೀವೇನು ಹೇಳ್ತೀರಾ ಈ ಪ್ರತ್ಯೇಕ ಹೋರಾಟಕ್ಕೆ? ನೀವೇನು ಹೇಳ್ತೀರಾ? ಶಕ್ತಿಯಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಅವರ ಏನು 3 ತಂಡಗಳು ನಾವೆಲ್ಲ ಪಾಲ್ಗೊಳ್ಳಬೇಕು. ಅವರು ಬರಲಿ. ಇದನ್ನು ವಿಜೇಂದ್ರ ಹೈಜಾಕ್ ಮಾಡಿದಿರಿ ಅಂತ ಹೇಳ್ತಾರೆ 3-4 ಜನ. ಹೈಜಾಕ್ ಮಾಡಿಲ್ಲ. ನೋಡಿ, ಹಂತವಾಗಿ ಗೋವಿಂದ ಕಾರಜೋಳ ಬಂದರು ಬಿಜಾಪುರಕ್ಕೆ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡೋದು. ಇದಾದ್ಮೇಲೂ ಕೂಡ ಅವರು ಪ್ರತ್ಯೇಕ ಹೋರಾಟಕ್ಕೆ ಮುಂದಾದ್ರೆ ಅಲ್ಲ ಗೊತ್ತಾಯ್ತು. ಈಗ ಅದಾದ್ಮೇಲೂ ಕೂಡ ನೀವು ಹೆಸರು ಬೇಡ, ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಮುಂದಾದ್ರೆ ನೀವೇನು ಹೇಳ್ತೀರಾ? ಹೈಕಮಾಂಡ್ಗೆ ಏನು ಹೇಳ್ತೀರಾ ಅಥವಾ ಅವ್ರಿಗೆ ಏನು ಹೇಳ್ತೀರಾ? ದೊಡ್ಡವ್ರು ಮಾಡ್ತೀರಿ. ಮಾಧ್ಯಮ ಸ್ನೇಹಿತರು ದಯಮಾಡಿ ಇರಲಿ. ನಾವು ಹೇಳೋದು ಅವ್ರ ಹೆಸರು ಉಳಿದ ತಂಡದಲ್ಲಿದೆ. ವಿಜೇಂದ್ರ ಅವರು 3 ತಂಡಗಳು ಘೋಷಣೆ ಮಾಡಬೇಕಂತೇಳಿ ಹೈಕಮಾಂಡ್ ಸಪೋರ್ಟ್ ಇದೆ ಅವ್ರಿಗೆ. ಇಲ್ಲಣ್ಣ, ಸುಳ್ಳಣ್ಣ. ಇದೆಲ್ಲ ಸುಳ್ಳು. ಸುಳ್ಳಿನ ಕಂತೆ ಅರಿವಾಗ್ಬಿಡ್ತಾರೆ ಅವ್ರು. ಈಗ ವಿಜೇಂದ್ರ ಅವರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗಿತ್ತು. ವಿಜೇಂದ್ರ ಅವರು ಸೊಂಡೂರು ಉಪಚುನಾವಣೆಯಲ್ಲಿ 10 ಜೊತೆ ಚರ್ಚೆ ಮಾಡ್ತೀನಿ. 10 ಜನರ ಜೊತೆ ಚರ್ಚೆ ಮಾಡಿದರು. ಏನು 3 ತಂಡಗಳು ಪ್ರವಾಸ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ. ಈ 21-22 ಅದಾದಮೇಲೆ 3 ತಂಡಗಳು ಪ್ರವಾಸ ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ರು. ಅದನ್ನು ರಾಜ್ಯದಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ರೆ ಯಾರೋ ಒಬ್ರು ಅವ್ರಿಗೆ ಹೇಳ್ಬಿಡ್ತಾರೆ. ಅವ್ರು ಏನು ಮಾಡೋದು, ತರಾತುರಿಲಿ ವಿಜೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ 12:30ಕ್ಕೆ ಮಹತ್ವದ ಪತ್ರಿಕಾಗೋಷ್ಠಿ ಕರೆದ್ರೆ. ಅದು ಗೊತ್ತಾಗಿ ವಿಜೇಂದ್ರಕ್ಕಿಂತ ಮುಂಚೆ ನಾನು ಘೋಷಣೆ ಮಾಡಿದೆ, ವಿಜೇಂದ್ರ ನಂದು ಹೈಜಾಕ್ ಮಾಡಿ ಅಂತ ಹೇಳಿ ಅವರು ಒಂದು ಮನೆಯಲ್ಲಿ ಕುಳಿತು ಭೇಟಿ ಮಾಡೋ ಸಾಧ್ಯತೆ ಇದೆಯಾ? ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದೆಯಾ? 4-5 ಜನ ಸೇರಿ ಘೋಷಣೆ ಮಾಡಿದ್ರು. ನಾವು ಹೇಳ್ತಾ ಇದ್ದೀವಿ, ಈ ಮೊದಲನೇ ಹಂತದಲ್ಲಿ ಸೇರಿದ್ವಿ. ಮತ್ತು 29ಕ್ಕೆ ನಾವು ಕುರುಡುಮಲೆ ದೇವಸ್ಥಾನದ ದರ್ಶನ ಪಡೆದು, ಚಾಮುಂಡಿ ತಾಯಿ ದರ್ಶನವನ್ನು ಪಡೆದು ಮತ್ತು ಮುರುಡೇಶ್ವರಕ್ಕೆ ಹೋಗ್ತೀವಿ. ಇನ್ನೂ ಮಾಜಿ ಶಾಸಕರು, ಹಾಲಿ ಶಾಸಕರು ಕರೆದಿಲ್ಲ. ನಾವೆಲ್ಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಕರಿತೀವಿ. ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತೀವಿ. ಅನಿವಾರ್ಯವಾದರೆ ನಾವು ದೂರ ಕೊಡೋದು. ನಾನು ಯಾರ ವಿರುದ್ಧನಲ್ಲ, ಒಟ್ಟಾಗಿ ಹೋಗ್ಬೇಕು ಅಂತ ನಮ್ಮ ಆಸೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು. ಅವರೊಂದು ಗುರಿ ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರಿಗೆ ಗುರಿ ಇಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಯಡಿಯೂರಪ್ಪನ ಹೆಂಗೆ ಪಾರ್ಟಿ ಕಟ್ಟಿದ್ರು ಹಂಗೆ ವಿಜೇಂದ್ರ ಅವರು ಪಾರ್ಟಿ ಸಂಘಟನೆ ಮಾಡಿ 150 ಸ್ಥಾನ ಗೆಲ್ಲಿಸ್ಬೇಕಂತ ಅವ್ರ ಅಪೇಕ್ಷೆ ಇದೆ. ಅದಕ್ಕೆ ನಾವು ಕೈ ಜೋಡಿಸ್ತಿದ್ದೀವಿ ಅಷ್ಟೇ. ಈಗೇನಾದ್ರು ಅವ್ರು ಯತ್ನಾಳ್ ಅಂಡ್ ಟೀಮ್ ಏನೋ ಮತ್ತೆ ಆದರೆ ನೀವೇನು ದೆಹಲಿಗೆ ಹೋಗ್ತೀರಾ? ಅಣ್ಣ, ಈಗ ಪದೇ ಅವ್ರ ಹೆಸರು ದೊಡ್ಡರಕ್ಕರೆ ಅವರೆಲ್ಲ ಪೇಪರ್ ಟೈಗರ್ಗಳು ಆಗ್ಬಿಡಿದ್ರೆ ಸುಮ್ಮನೆ ಅವ್ರಿಗೆ ಸ್ವಯಂ ಘೋಷಿತ ನಾಯಕರು, ಸ್ವಯಂ ಘೋಷಿತ ಹುಲಿಗಳು, ಹಿಂದೂಗಳು. ಹಂಗೆ ನಾವ್ಯಾರು ಹಿಂದೂಗಳು ಪರವಾಗಿಲ್ವಾ? ವಿಜೇಂದ್ರ ಪರವಾಗಿಲ್ಲ ಅಥವಾ ಆರೋಗ್ಯಕ್ಕಿಲ್ಲ, ಚಲವದಿ ನಾರಾಯಣ ಸ್ವಾಮಿ ಎಲ್ಲರೂ ಯಡಿಯೂರಪ್ಪ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿ ಸಂಘ ಪರಿವಾರ ಸಂಘಟನೆ, ನಮ್ಮ ಸಂಘಟನೆ ಹಿಂದುತ್ವ ಹಂಗಂತೇಳಿ ಅಲ್ಪಸಂಖ್ಯಾತರ ವಿರುದ್ಧ ಮಾಡ್ಬೇಕಂತಲ್ಲ.
ಅಲ್ಪಸಂಖ್ಯಾತ ದೇಶ ಬಿಟ್ಟು ಓಡಿಸಿ ಅಂತ ಎಲ್ಲಿ ಹೇಳಿಲ್ಲ. ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಿದರೆ, ಅವರ ಒಳ್ಳೆ ಏನು ಕೆಲಸ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಸಾಥ್ ಕೊಡಬೇಕು. ರಾಜ್ಯದಲ್ಲಿ ಮಜಬೂತ್ ಆಗಬೇಕು. ಕಾಂಗ್ರೆಸ್ ಅಸ್ಥಿರ ಆಗಿದೆ, ಇವತ್ತೇನು ಟೇಕಪ್ ಆಗಿಲ್ಲ, ಭರವಸೆಗಳೆಲ್ಲ ವಿಫಲವಾಗಿದೆ. ಅದ್ರ ವಿರುದ್ಧವಾಗಿ ರಾಜ್ಯಾಧ್ಯಕ್ಷ ಧ್ವನಿ ಎತ್ತಿದರೆ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕಂತೇಳಿ ಸಂಕಲ್ಪ ಮಾಡಿವಿ. ಅನಿವಾರ್ಯವಾದರೆ ಡೆಲ್ಲಿಗೆ ಹೋಗ್ತೀವಿ, ಮತ್ತು ಇದನ್ನು ಕಡಿವಾಣ ಹಾಕ್ಬೇಕಂತ ಹೇಳ್ತೀವಿ ಅನಿವಾರ್ಯವಾಗಿದ್ರೆ. ಧನ್ಯವಾದ. ಇದು ವೆಂಕಟಾಚಾರ್ಯ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಯತ್ನಾಳ್ ಟೀಮ್ ಏನಾದರೂ ಕೂಡ ಈ ರೀತಿ ಹೇಳಿಕೆ ಕೊಡ್ತಾರೆ, ಕಡಿವಾಣ ಹಾಕ್ಬೇಕಂತ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿರುವಂಥ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ಟಿವಿ, ಬೆಂಗಳೂರು.